ಕೋಟೆನಾಡು ಚಿತ್ರದುರ್ಗದಲ್ಲಿ ಈ ಕೋಟೆಯನ್ನು ನೋಡಲಿಕ್ಕೇನೆ ಪ್ರವಾಸಿಗರು ರಾಜ್ಯ ಹೊರ ರಾಜ್ಯದಿಂದ ಆಗಮಿಸ್ತಾರೆ. ಜೊತೆಗೆ ಈ ಕೋಟೆ ಏರೋದೇನೆ ಒಂದು ರೀತಿಯ ರೋಮಾಂಚನ. ಹೀಗಾಗಿ ನಿತ್ಯ ಈ ತಾಣವನ್ನು ವೀಕ್ಷಿಸಲಿಕ್ಕೆ ಸಾವಿರಾರು ಜನ ಹೊರ ಜಿಲ್ಲೆಗಳಿಂದ ಬರ್ತಾರೆ. ಆದರೆ ನೂರಾರು ಅಡಿಗೂ ಅಧಿಕ ಎತ್ತರವಿರುವಂತಹ ತುಪ್ಪದ ಕೊಳ್ಳ ಹಾಗೂ ಗೋಪಾಲಕೃಷ್ಣ ದೇಗುಲ ಮತ್ತು ನೆಲ್ಲಿಕಾಯಿ ಸಿದ್ದಪ್ಪನ ಬೆಟ್ಟ ಏರುವಾಗ ಪ್ರವಾಸಿಗರ ಜೀವಕ್ಕೆ ಸುರಕ್ಷತೆಯೇ ಇಲ್ಲ. ಅವರೇನಾದರೂ ಖುಷಿಯಲ್ಲಿ ಮೈಮರೆತು ಸ್ವಲ್ಪ ಯಾಮಾರ್ಬಿಟ್ರು ಕಾಲು ಜಾರಿ ಪ್ರಪಾತಕ್ಕೆ ಬೀಳೋ ಸಾಧ್ಯತೆ ಇದೆ. ಅಲ್ಲದೆ ಹಲವು ಬಾರಿ ಪ್ರವಾಸಿಗರು ಕೋಟೆಯಲ್ಲಿ ಬಿದ್ದು ಕೈಕಾಲನ್ನು ಮುರಿದುಕೊಂಡು ಹಾಸಿಗೆ ಹಿಡಿದಿರುವಂತಹ ಉದಾಹರಣೆಗಳು ಕೂಡ ಸಾಕಷ್ಟಿದೆ. ಕಳೆದ 2 ದಿನಗಳ ಹಿಂದಷ್ಟೇ ಪ್ರವಾಸಿಗರೊಬ್ಬರು ಅಸ್ವಸ್ಥರಾಗಿ ನೆಲಕ್ಕುರುಳಿದ್ದು ಪ್ರಥಮ ಚಿಕಿತ್ಸೆ ಸಿಗಲಾರದೆ ಪರದಾಡ್ಬಿಟ್ಟಿದ್ರು. ಈ ವೇಳೆ ಅಲ್ಲಿನ ಪ್ರವಾಸಿ ಮಿತ್ರರು ಹಾಗೂ ಕೋಟೆಯ ಸಿಬ್ಬಂದಿ ದೌಡಾಯಿಸಿ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಮಾಡಿದರು. ಹೀಗಾಗಿ ಕೋಟೆಯೊಳಗೊಂದು ಪ್ರಥಮ ಚಿಕಿತ್ಸಾ ಕೇಂದ್ರ ತೆರೆದ್ರೆ ಪ್ರವಾಸಿಗರಿಗೂ ಕೂಡ ಅನುಕೂಲ ಆಗುತ್ತೆ ಅಂಥೇಳಿ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಒಂದು ಆಸ್ಪತ್ರೆಯ ನಿರ್ಮಾಣ ಮಾಡುವಂತಹ ಕೆಲಸ ಮಾಡಬೇಕಿದೆ. ಹೊರಗಡೆಯಿಂದ ಬಂದಿರತಕ್ಕಂಥ ಜನ ಬಿದ್ದು ಗಾಯಗಳು ಮಾಡಿಕೊಂಡು ಎಷ್ಟೋ ಜನ ಕೈ ಕಾಲುಗಳು ಸೊಂಟಗಳೆಲ್ಲ ಮುರ್ಕೊಂಡಿದ್ದಾರೆ. ಅಂಥ ಜನಗಳಿಗೆ ಎಮರ್ಜೆನ್ಸಿಯಾಗಿ ಒಂದು ಕ್ಲಿನಿಕ್ ಇಲ್ಲ. ಆಮೇಲೆ ಆ ಕ್ಲಿನಿಕ್ ತಗೊಂಡೋಗೋದ್ರೊಳಗೆ ಸಾಮಾನ್ಯ ಅವನು ಉಳಿಬೋದು ಇಲ್ಲ ಹೋಗ್ಬೋದು, ಅದು ಭಾಳ ಕಷ್ಟ. ಆದರೆ ಈ ಜನಗಳು ಇವತ್ತಿನ ದಿವಸದಾಗೆ ನೋವು ತಿಂತಿದ್ರು ಸಹಿತ ಈ ಡಿಪಾರ್ಟ್ಮೆಂಟ್ಗಳು ಯಾರನ್ನೂ ಇದನ್ನ ಎಚ್ಚೆತ್ಕೊಂಡು ಇವತ್ತಿನ ದಿವಸದಲ್ಲಿ ಇದನ್ನು ಯಾವುದೋ ಒಂದು ಮುಂಜಾಗ್ರತೆಯಲ್ಲಿ ಕ್ರಮ ತಗೊಳ್ತಾ ಇಲ್ಲ. ಇದು ಪಬ್ಲಿಸಿಗೆ ಎಷ್ಟು ನೋವಾಗಿದೆ ಅಂತಂದರೆ ಇವತ್ತು ಎಷ್ಟೋ ಜನ ಪಬ್ಲಿಸ್ಗಳೆಲ್ಲ ಈ ಚಿತ್ರದುರ್ಗ ಕೋಟೆ ಅಂತಂದರೆ ಕ್ಯಾನ್ಸಲ್ ಮಾಡಿ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟಿದ್ದಾರೆ. ಇವತ್ತಿನ ದಿವಸದಾಗೆ ಇಂಥ ಸುಂದರವಾದ ಕೋಟೆ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಇಂಥ ಸುಂದರವಾದ ಕೋಟೆಗೆ ಇವತ್ತಿನ ದಿವಸದಾಗ ಯಾರೂ ಸಹಿತ ಒಂದು ಡಿಪಾರ್ಟ್ಮೆಂಟ್ ಆಗಲಿ ರಾಜಕೀಯ ವ್ಯಕ್ತಿಗಳಾಗಿರಲಿ ಯಾರೂ ಗಮನ ಹರಿಸ್ದಲೆ ಇವತ್ತಿನ ದಿವಸದಲ್ಲಿ ಇದು ಚಿತ್ರದುರ್ಗದ ಕೋಟೆನ ಹೇಳಲಿಕ್ಕೆ ಎಲ್ಲರಿಗೂ ಒಂದು 7 ಸುತ್ತಿನ ಕೋಟೆ ಅನ್ನೋ ಒಂದು ವ್ಯವಸ್ಥೆ ಇದೆ. ಬಟ್ ಆದರೆ ಇಲ್ಲಿ ಪ್ರಾಬ್ಲಮ್